ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು S.V.Chandrakala ಶಿವಮೊಗ್ಗ. ಈ ದಿನದ ನನ್ನ ವಿಡಿಯೋ ಪುದೀನ ಬಾತ್ ಅಥವಾ ಪುದೀನ ರೈಸ್ ಅಥವಾ ಪುದೀನ ಅನ್ನ ಅಂತ. ಇದನ್ನು ತುಂಬ ಹೀಗೆಲ್ಲ ಸಿದ್ಧಗೊಳಿಸ್ಕೊಂಡು ಜೋಡಿಸಿಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷದೊಳಗೆ ತುಂಬ ರುಚಿಕರವಾದ ಪುದೀನ ಬಾತ್ ರೆಡಿಯಾಗುತ್ತೆ. ಏನೆಲ್ಲ ಹಾಕಿದ್ದೀನಿ ಅಂತ ನೋಡೋಣ. ನಾನು ಒಂದು ಕಟ್ಟು ದಪ್ಪ ಕಟ್ಟು ಪುದೀನವನ್ನು ಈ ಥರ ಎಲ್ಲ ಬಿಡಿಸ್ಕೊಂಡು ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರೋದ್ರಿಂದ ಒಂದು 3-4 ಸಲ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಹಾಗೆ ಈ ಬಿಡಿಸಿದಿರುತ್ತಲ್ಲ, ಇದು ದಪ್ಪ ಕಡ್ಡಿ, ಇದು ಸೊಪ್ಪನ್ನೆಲ್ಲ ಯಾವುದಾದ್ರು ಒಂದು ಡಬ್ಬಿ ಇರುತ್ತೆ ಇಲ್ಲಿ ಮನೇಲಿ, ನಾವೇನೋ ಉಪ್ಪೆಲ್ಲ ಹಾಕಿಡೋದು, ಯಾವುದಾದ್ರೂ ಒಂಚೂರು ಹೋಲ್ ಇರಬೇಕು ಅದಕ್ಕೆ. ಅದು ಸ್ವಲ್ಪ ಕೆಳಗೆ ಮರಳು ಹಾಕಿ ಅಥವಾ ನೈಸ್ ಮಣ್ಣು ಹಾಕಬಾರ್ದು, ಸ್ವಲ್ಪ ತರಿ ಮಣ್ಣು ಹಾಕೋದು ಚುಚ್ಚಿಟ್ರೆ ಮತ್ತೊಂದು 15 ದಿನಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು. ನಾನು ಆ ಥರನೇ ಮಾಡೋದು. ಬೇಕಾದಾಗ ತಗೊಳ್ಳೋದು, ಇಲ್ದಾಗ ಅದನ್ನು ಕಿತ್ಕೊಳ್ಳೋದು. ಈಗ ನಾನು ಒಂದು ಕಟ್ಟು ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಏನೇನು ಬೇಕು ನೋಡೋಣ. ಒಗ್ಗರಣೆಗೆ ಎಣ್ಣೆ, 1 ಟೊಮೊಟೊ, ಇದು ದಪ್ಪ ಹೆಚ್ಕೊಂಡಿರೋ ಈರುಳ್ಳಿ, ಮತ್ತು 4 ಎಸಳು ಬೆಳ್ಳುಳ್ಳಿ ಬೇಳೆ, ಒಂದು ಸಣ್ಣ ಶುಂಠಿ ತುಂಡು, ಮತ್ತು ನಾನು ಜೀರಿಗೆ ಮೆಣಸು ಉಪಯೋಗಿಸಿದ್ದೀನಿ. ಇಲ್ಲಿ ಹಸಿಮೆಣಸು ಹಾಕ್ಬೋದು, ಆದರೆ ನಮ್ಮಲ್ಲಿ ಹೆಚ್ಚಿಗೆ ಜೀರಿಗೆ ಮೆಣಸು ಒಣಮೆಣಸು ನಾವು ಜಾಸ್ತಿ ಉಪಯೋಗಿಸೋದು. ಹಾಗಾಗಿ ಜೀರಿಗೆ ಮೆಣಸು ಯಾವಾಗಲೂ ಇರುತ್ತೆ ಅಲ್ವಾ. ಹಸಿಮೆಣಸಿನ್ಕಾಯಿ ಒಬ್ಬರು ತಿಂದರೆ ಒಬ್ಬರು ತಿನ್ನಲ್ಲ, ಇದಾದರೆ ಎಲ್ಲರೂ ತಿನ್ಬೋದು ಅಂಥೇಳಿ ನಾನು ಒಂದು 12, ಸ್ವಲ್ಪ ಖಾರ ಬೇಕು ಇದಕ್ಕೆ, 12 ಜೀರಿಗೆ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಮತ್ತು ಒಂದು ದಪ್ಪನೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋಂಥದ್ದು, ಮತ್ತು ಒಂದಿಷ್ಟು ಗೋಡಂಬಿ ತುಂಡು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಪುದೀನನ ಈಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಬೇಕು. ನಾನು ಒಗ್ಗರಣೆಗೆ ಹಾಕೋಂಥದ್ದು ಇದೊಂದು ಈರುಳ್ಳಿ ಮತ್ತು ಈ ಪುದೀನ, ಇದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಈಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನಾನು. 1.5 ಪಾವು ಅಕ್ಕಿ ಅನ್ನ ಮಾಡ್ತಾಯಿದ್ದೀನಿ ಇವಾಗ. 1.5 ಪಾವು ಅಕ್ಕಿ ಅನ್ನದಲ್ಲೇ ಈಗ ಮಾಡಿದ್ರೆ ತುಂಬ ಆಗುತ್ತೆ, 3-4 ಜನ ತಿನ್ಬೋದು ಅದನ್ನು. ಅಕಸ್ಮಾತ್ ಒಂದು ಸ್ವಲ್ಪ ಉಳಿದ್ರೂ ಮಧ್ಯಾಹ್ನಕ್ಕೂ ತಿನ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಏನೋ ದಪ್ಪ ಹೆಚ್ಕೊಂಡಿದ್ದು ಈರುಳ್ಳಿ, ಜೀರಿಗೆ ಮೆಣಸು, ಜೀರಿಗೆ, ಒಂಚೂರು ಹಸಿ ಶುಂಠಿ, ಒಂದು 4 ಬೆಳ್ಳುಳ್ಳಿ ಎಸಳು, ಆಮೇಲೆ ಅದ್ರ ಜೊತೆ ಹೀಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತೀನಿ. ಎಲ್ಲ ಹಸಿದೆ, ಇದೇನು ಹುರಿಯೋದು ಬೇಡ, ಏನು ಬೇಡ, ಯಾಕಂದರೆ ಈ ಖಾರನ ನಾವು ಒಗ್ಗರಣೆ ಒಳಗೆ ಹುರಿತೀವಿ, ಹಾಗಾಗಿ ಎಲ್ಲ ಹಸಿನೇ ರುಬ್ಕೊಳ್ಳೋವಂಥದ್ದು. ನೋಡಿ, ಈಗ ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಯಾವ್ದಾದ್ರು ಇಟ್ಕೊಳ್ಳಿ, ನಮ್ಮಲ್ಲಿ ತುಂಬ ಸ್ಟೀಲಿಂದು, ಇಂಡಾಲಿಯಮ್ಮು, ಮೆಟಾಲ್ದು ಎಲ್ಲ ಬಾಣಲಿ ಇದೆ. ಕೆಲವೆಲ್ಲ ಗಿಫ್ಟ್ ಬಂದಿರೋದು, ಕೆಲವು ನಾವೇ ತೊಗೊಂಡಿರೋದು. ಅದು ಎಷ್ಟು ವರ್ಷ ಆದರೂ ಏನೂ ಆಗೋಲ್ಲ, ಒಂದು 25 ವರ್ಷದ ಹಿಂದಿಂದೆಲ್ಲ ಇದೆ. ಅದಕ್ಕೆ ನಾವು ಒಂದೊಂದ್ಸಲಿ ಒಂದೊಂದು ಬಾಣಲಿ ಇಟ್ಕೊತೀನಿ. ನೋಡಿ, ಇಷ್ಟು ಎಣ್ಣೆ ಹಾಕ್ತಾ ಇದ್ರಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ತೇನೆ ನಾನು. ಹಾಗೆ ಇದಕ್ಕೆ ಗೋಡಂಬಿ ಹಾಕ್ತಿದ್ದೇನೆ. ಗೋಡಂಬಿ ಏನು ಮಧ್ಯ ಒಂದು ಸಿಕ್ಕಿದ್ರೆ ರುಚಿಯಾಗಿರುತ್ತಲ್ಲ ಅನ್ನೋದಕ್ಕೆ. ಗರಿ ಕಾಯಿಲೆ ಇದು. ಹಾಗೆ ಹೆಚ್ಕೊಂಡಿರೋದು ಈರುಳ್ಳಿ ಹಾಕಿ, ತುಂಬ ಏನು ಈರುಳ್ಳಿ ಬೇಡ, ಒಂದು ದಪ್ಪ ಈರುಳ್ಳಿ ಆದರೆ ಸಾಕು. ಮತ್ತು ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಇದೊಂಚೂರು ಉರಿ ಚೆನ್ನಾಗಿ ಕಾಯ್ತಕ್ಕ, ಸ್ವಲ್ಪ ಜೋರು ಉರಿ ಮಾಡ್ಕೊಂಡು ಆಮೇಲೆ ಸಣ್ಣ ಮಾಡ್ಕೊಂಡು ಮಾಡಬೇಕು. ಇದಕ್ಕೆ ಅನ್ನ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡು, ಮತ್ತು ಸ್ವಲ್ಪ ಮೊಸರನ್ನ ಕೇಳ್ತಾರೆ ನಮ್ಮಲ್ಲಿ ಇದ್ರ ಜೊತೆಗೆ. ಅದರಲ್ಲಿ ಒಂದಿಷ್ಟು ಅನ್ನ ಎತ್ತಿಟ್ಕೊಂಡಿರ್ತೀನಿ. 1.5 ಪಾವು ಅನ್ನ ಮಾಡಿದ್ರೆ ಒಂದು ಅರ್ಧ ಪಾವಷ್ಟು ಅನ್ನ ಅಂದಾಜು, ಅದೇನು ಅಳೆಯಲ್ಲ, ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆ, ಮೊಸರು ಒಂದು ಚೆನ್ನಾಗಿದ್ರೆ ಆಯಿತು, ಹಾಕಿ ರುಬ್ಬಾಗಿ ಕಲಿಸ್ಬಿಟ್ರೆ ಇದ್ರ ಜೊತೆ ಇದು ಅದು ತಿಂತಾರೆ. ಮತ್ತು ಒಳ್ಳೆಯದು ಕೂಡ ಮೊಸರನ್ನ ದೇಹಕ್ಕೆ ಒಳ್ಳೆಯದು. ರಾತ್ರಿ ತಿನ್ನೋಕ್ಕಿಂತ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿನ್ನೋದ್ರಿಂದ ಈ
ಮಳೆಗಾಲದಲ್ಲೆಲ್ಲ ಶೀತ ಥಂಡಿ ಎಲ್ಲ ಅವಾಯ್ಡ್ ಆಗುತ್ತೆ. ರಾತ್ರಿ ಹೊತ್ತು ಯಾಕೆ ಅಂದರೆ ನಾವು ಅದು ಊಟ ಮಾಡಿ ನಮಗೆ ಹೆಚ್ಚಿನ ಏನು ಕೆಲಸ ಇರಲ್ಲ, ಮಲಗಿಬಿಡ್ತೀವಿ. ಹಾಗಾಗತ್ತೆ ಸ್ವಲ್ಪ ಕಫ ಕಟ್ಟೋ ಅವಕಾಶ ಇರುತ್ತೆ. ಇದೇನಿಲ್ಲ, ಇವಾಗ ತಿಂಡಿ ತಿಂದರೆ ಸುಮಾರು 2-3 ಗಂಟೆ ಏನೇನೋ ಕೆಲಸ ಮಾಡ್ತಾಯಿರ್ತೀವಿ. ಇಲ್ಲ ನಾವು ತಿಂದಿದ್ದೆಲ್ಲ ಎನರ್ಜಿನೂ ಬರ್ತಿರುತ್ತೆ, ಹಾಗೆ ಹೋಗ್ತಾಯಿರುತ್ತೆ. ಈಗ ನೋಡಿ, ಈ ಪುದೀನ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ ನಾನು. ಸಣ್ಣಕ್ಕೆ ಅಂದರೆ ಸಾಧಾರಣ, ಅದನ್ನು ಹಾಕ್ತೀನಿ. ಇದರಲ್ಲೇ ಬಾಡಿಸ್ಕೊಂಡು ಈಗ ಒಗ್ಗರಣೆಗೆ ಹಾಕಿರೋದು ಇಷ್ಟೇ. ಏನು ಎಣ್ಣೆ ಕಾಯ್ತಿದ್ದಂಗೆ ಗೋಡಂಬಿ, ಈರುಳ್ಳಿ, ಪುದೀನ. ಈಗ ನಾನು ರುಬ್ಬಿರೋಂಥದ್ದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಈ ರುಬ್ಬಿರೋದನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇದೊಂದು ಸಣ್ಣಕ್ಕೆ ಹೆಚ್ಕೊಂಡಿದ್ದಲ್ಲ ಒಂದೇ ಒಂದು ಟೊಮೊಟೊ, ಇದೊಂದು ಚೂರು ಹಾಕೋಣ. ಹೀಗೆ ಇದನ್ನು ಇದರೊಳಗೆ ಮಾಡಲಿ. ಏನಿಲ್ಲ, ಸ್ವಲ್ಪ ಹಸಿರು ವಾಸನೆ ಹೋದರೆ ತುಂಬ ಚೆನ್ನಾಗಾಗುತ್ತೆ ಅಂತ. ಇನ್ನೇನು ನಾವು ಹಸಿ ಟೊಮೊಟೊ ತಿಂತೀವಿ, ಹಸಿ ಈರುಳ್ಳಿ ತಿಂತೀವಿ, ಹಸಿ ಪುದೀನ ತಿಂತೀವಿ. ಆದರೆ ಕೆಲವೊಂದು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ಹಸುಕು ವಾಸನೆ ಹೋಗಿ ಒಳ್ಳೆ ಸುವಾಸನೆ ಬರಬೇಕು. ಅದಕ್ಕೋಸ್ಕರ ಈಗ ನಾನು ತೋರಿಸಿದ್ನಲ್ಲ, ಅದೆಲ್ಲ ರುಬ್ಕೊಂಡಿದ್ದೀನಿ. ಏನೇನೋ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಜೀರಿಗೆ ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಒಂಚೂರು ಕೊತ್ತಂಬರಿ ಸೊಪ್ಪು, ಇದೆಲ್ಲ ರುಬ್ಬಿದ್ನಲ್ಲ ಅದನ್ನು ಹಾಕ್ತೀನಿ. ಏನು ನೈಸಾಗಿ ರುಬ್ಬೇಕಂತ ಇಲ್ಲ. ಆಮೇಲೆ ಇದಕ್ಕೆ ಚೂರು ನೀರು ಹಾಕಿಬಿಟ್ಟು ತೊಳೆದು ಹಾಕ್ಬೋದು. ಇದು ಈಗ ಈ ಒಗ್ಗರಣೆಲೆ ಇದೆಲ್ಲ ಚೆನ್ನಾಗಾಗುತ್ತೆ ನೋಡಿ. ಈಗ ಏನು ಇದು ಎಲ್ಲ ನಾನು ರುಬ್ಬಿದ್ದೆಲ್ಲ ಹಾಕಿದ್ದೆ, ಅದು ಹಾಗೆ ಇದೊಂಚೂರು ತೊಳ್ಕೊಂಡಿದ್ದು ನೀರು ಕೂಡ ಹಾಕ್ತೀನಿ. ಇದು ಎಲ್ಲ ಬೆಂದು ಬರ್ತುತ್ತೆ, ನೀರಿನ ಅಂಶ ಏನಿರಲ್ಲ ಇದರಲ್ಲಿ. ಈಗ ಇದಕ್ಕೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೋಡಿ ಹಾಕ್ಕೊಬೋದು. ಇದು ಏನಂದರೆ ಒಂದು ಮನೇಲೆ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರು ಇರ್ತಾರೆ, ಸ್ವಲ್ಪ ಕಡಿಮೆ ತಿನ್ನೋರು ಇರ್ತಾರೆ. ಜಾಸ್ತಿ ಹಾಕ್ಬಿಟ್ರೆ ನಾವು ಕಡಿಮೆ ಇರೋರು ತಿನ್ನೋದೇ ಒಂದು ಪ್ಲೇಟ್ ಫುಲ್ ತಿನ್ನೋದು ಅರ್ಧ ಪ್ಲೇಟ್ ತಿಂತಾರೆ. ಅದಕ್ಕೆ ನಾವು ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಂಡು, ಅವ್ರು ಹಾಕ್ಕೊಂಡ್ಮೇಲೆ ಬೇಕಾದ್ರೆ ಉಪ್ಪಿನ ಪುಡಿ ಹಾಕ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಯಾರ್ಯಾರು ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ, ಉಪ್ಪಿನ ಪುಡಿ ಹಾಕ್ಕೊತೀರಾ, ಮೆಣಸಿನ ಪುಡಿ ಹಾಕ್ಕೊತೀರಾ, ಆಮೇಲೆ ಕೆಲವು ತುಪ್ಪ ಹಾಕ್ಕೊತಾರೆ, ಕೆಲವ್ರು ಹಾಕ್ಕೊಳ್ಳಲ್ಲ. ಅದೆಲ್ಲ ಅಲ್ಲಿ ಇಟ್ಟುಬಿಟ್ರೆ ಅವ್ರಿಗೆ ರೂಢಿ ಮಾಡಿಬಿಟ್ಟಿರ್ತೀವಲ್ಲ, ಅವರೇ ನೋಡಿ ಹಾಕ್ಕೊಳ್ತಾರೆ. ನೋಡಿ ಈಗ ಈ ಗೊಜ್ಜು ರೆಡಿ ಆಯಿತು. ನಾನು ಚೂರು ಬತ್ತಿಬಿಡಲಿ. ಇದು ಬತ್ತುತ್ತಿದ್ದಂಗೆ ನಾನು ಅನ್ನ ಮಾಡಿ ಉದ್ರುದ್ರಾಗೆ ಕಲಸಿಟ್ಕೊಂಡಿದ್ದೀನಿ. ಅಲ್ಲ, ಕಲಸಂತೀನಿ, ಉದ್ರುದ್ರು ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ. ಈಗ ಅನ್ನ ಹಾಕಂಥದ್ದು ನಾನು ಆವಾಗಲೇ ಮಾಡಿಬಿಟ್ಟಿದ್ದೆ. ಅದು ಬಿಸಿ ಇರಬೇಕು ಅಂತ ಏನಿಲ್ಲ, ಯಾಕಂದರೆ ಇದಕ್ಕೆ ಹಾಕೋದ್ಮೇಲಾದರೂ ಮತ್ತೆ ನಾವು ಬಿಸಿ ಮಾಡಲೇಬೇಕು. ಆಮೇಲೆ ನೀವು ಇನ್ನೂ ಒಂದು ಮಾಡ್ಬೋದು. ಈಗ ಒಂದೊಂದ್ಸಲಿ ರಾತ್ರಿ ತುಂಬ ನಾವು ದಿನ 1-1.5 ಪಾವು 2 ಪಾವು ಹೀಗೆಲ್ಲ ಅನ್ನಕ್ಕೆ ಇಟ್ಬಿಟ್ಟಿರ್ತೀವಿ. ಇವರೆಲ್ಲ ಊಟಕ್ಕೆ ಬರೋರು ಅಲ್ಲೆಲ್ಲ ನಮ್ಗೆ ಹೇಳೇ ಇರಲ್ಲ, ಊಟ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ಏನಪ್ಪ ಅನ್ನ ಹಾಗೆ ಉಳಿದ್ಬಿಟ್ಟಿರುತ್ತೆ. ಅದನ್ನು ಹೇಳಕ್ಕೆ ಹೋಗಲ್ಲ ನಾವು ಮನೇಲಿ. ಅನ್ನ ಉಳಿದಿದ್ದರಲ್ಲಿ ಮಾಡಿದ್ದೀವಿ ಅಂತ ಹೇಳಿಬಿಟ್ರೆ, ಅಯ್ಯೋ ಅದು ಚೆನ್ನಾಗಿಲ್ಲ ಅಂತ ತಿನ್ನೋಕ್ಕಿಂತ ಮುಂಚೆನೇ ಡಿಸೈಡ್ ಮಾಡಿಬಿಡ್ತಾರೆ. ಅವಾಗ ಅದನ್ನು ನೀಟಾಗೆ ಹೇಗೂ ಇವಾಗೆಲ್ಲ ನಾವು ತರೋಂಥ ಅಕ್ಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದೇನು ಉದ್ರುದ್ರುದ್ರದ್ದು ಗೆಡ್ಡೆ ಮಾಡಬಾರ್ದು ಅಷ್ಟೇ. ಅದನ್ನು ಎಲ್ಲ ಉದ್ರುದ್ರು ಮಾಡಿ ಇಟ್ಕೊಂಡ್ಬಿಟ್ಟು, ಅಥವಾ ಒಂದು ಹಬೆ ಪಾತ್ರೆಯಲ್ಲಿ ಬೇಯಿಸು ಇಟ್ಕೊಬೋದು. ಹಿಂಗೆ ಗೊಜ್ಜು ಮಾಡಿದಾಗ ಇದರೊಳಗೆ ಕಲಿಸ್ಬಿಟ್ರೆ ಫ್ರೆಶ್ಶಾಗೆ ಆಗುತ್ತೆ. ರಾತ್ರಿ ಮಾತ್ರ ಮತ್ತೆ ಈ 2 ದಿನದ 3 ದಿನದ್ದೆಲ್ಲ ಮಾಡೋಕ್ಕೆ ಹೋದರೆ ಅದು ಕೆಟ್ಟೋಗೋದು, ಚೆನ್ನಾಗಿರಲ್ಲ. ಹಾಗೆ ಅನ್ನ ಉಳಿದಿತ್ತು ಅಂದರೂ ಬರೀ ಚಿತ್ರಾನ್ನ ಮಾಡಿದ್ರೆ ಬೇಡ ಅಂತ ಹೋಗ್ತಾರೆ. ಅದೇನು ಹೇಳಲೇಬಾರ್ದು. ಅನ್ನ ಉಳಿದಿತ್ತು ಇದು ಹಾಕಿ ಮಾಡಿದ್ವಿ ಅಂತೆಲ್ಲ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದಂಗೆ ಅವ್ರಿಗೆ ಸೇರೋದೇ ಇಲ್ಲ ಮುಂಚೆನೇ. ಏನಿಲ್ಲ, ಇವತ್ತು ಇದು ಏನು ತಿಂಡಿ ಅಂತ ಬರ್ತಾರೆಲ್ಲ, ಇವತ್ತು ಫಸ್ಟ್ ಕ್ಲಾಸ್ ಪುದೀನ ಬಾತ್ ಮಾಡಿದ್ದೀನಪ್ಪ, ಪುದೀನ ರೈಸ್ ಅಂತ. ಪಾಪ ನಾವು ಒಂಚೂರು ಸುಳ್ಳು ಹೇಳೋದು ಅವರಿಗೆ ಪಾಪ ಗೊತ್ತಾಗಲ್ಲ. ಏನಂದರೆ ನಮಗೂ ಸ್ವಲ್ಪ ಮಜಾ ಸಿಗಬೇಕು. ನಾವು ಅಡುಗೆ ಮನೆಯದೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕಲ್ಲ. ಅಷ್ಟೊಂದನ್ನು ಅಲ್ಲ, ಇದೆಲ್ಲ ಇಷ್ಟು ರುಚಿಯಾಗಿ ಮಾಡಿಕೊಟ್ರೇ ರಾತ್ರಿ ಅನ್ನ ಅಂತ ಗೊತ್ತಾದರೆ ಬಿಡ್ತಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಕೋದ್ರೆ ಮಾಡ್ತಾರಾ? ಎಲ್ಲ ನಾವೇ ಅದೆಲ್ಲ ತಿಂದು ಗುಂಡ್ಗುಂಡಕ್ಕೆ ಇರ್ತೀವಿ ಹೊತ್ತು
ಉಳಿದಿದ್ದು ಪಳ್ದಿದ್ದೆಲ್ಲ ನಾವೇ ತಿಂತಾಯಿರ್ತೀವಿ. ನಮಗೆ ಯಾಕಂದರೆ ಅದು ಮಾಡಿದ ಶ್ರಮನೂ ಗೊತ್ತಿರುತ್ತೆ, ಅದ್ರ ಬೆಲೆ ಗೊತ್ತಿರುತ್ತೆ, ವೇಸ್ಟ್ ಮಾಡಲ್ಲಲ್ಲ. ಆ ವೇಸ್ಟ್ ಎಲ್ಲರಿಗೂ ಹೋಗೋಕ್ಕೆ ಈ ಥರ ಫ್ರೆಶ್ಶಾಗಿ ಮಾಡಿಕೊಡ್ಬೋದು. ಆದರೆ ಇವತ್ತು ಮಾತ್ರ ನಾನು ಅನ್ನ ಮಾಡಿದ್ದೀನಿ. ನಾನು ಆ ಥರ ಅನ್ನ ಉಳಿದ್ರೆ ನಾನು ಬರೀ ಇದೊಂದೇ ಅಲ್ಲ, ಮಂಡಕ್ಕಿ ಹುಸ್ಲಿ, ಮಂಡಕ್ಕಿನೂ ತೊಳೆದು ಅದು ಎಲ್ಲ ಸೇರಿಸ್ಬಿಟ್ಟು ಮಾಡ್ತೀನಿ. ಆಮೇಲೆ ಮೆಂತ್ಯ ಸೊಪ್ಪು ಹೆಚ್ಚಿ ಮೆಂತ್ಯ ಸೊಪ್ಪಿನ ಬಾತು ಮಾಡ್ತೀನಿ. ಆ ಥರ ಎಲ್ಲ ಉಳಿದ್ರೆ ಇದಕ್ಕೆ ಮಾತ್ರ ಫ್ರೆಶ್ ಅನ್ನ ಮಾಡಿಕೊಂಡೆ ಮಾಡಿದ್ದೀನಿ. ಈಗ ನೋಡೋಣ ಹೇಗೆ ಕಲಿಸೋದಂತ. ಒಂದು ಚೂರು ಅರಿಶಿನ ಹಾಕೋದು ಮರಿಬಾರ್ದು ನಾವು. ಅರಿಶಿನ ಆದಷ್ಟು ಬೇಳೆ ಬೇಯ್ಬೇಕಾದ್ರೆ ಹಾಕ್ತೀವಿ. ಎಲ್ಲದಕ್ಕೂ ಅದು ಆ್ಯಂಟಿಸೆಪ್ಟಿಕ್ಕು. ನಮ್ಮ ಅರಿಶಿನ ನಮ್ಮ ಪುರಾತನ ಕಾಲದಿಂದ ಇರುವಂಥ ಒಂದು ಕಣ್ಣೆದುರಿಗೆ ಕಾಣುವಂಥ ಒಂದು ವರ ಅಂತಲೇ ಹೇಳ್ಬೋದು. ನಮ್ಮ ಮೆಡಿಸನ್ನು ಆಯಿತು, ಪೂಜೆ ಪುನಸ್ಕಾರಕ್ಕೂ ಆಯಿತು. ಆದಷ್ಟು ಪರಿಶುದ್ಧ ಅರಿಶಿನ ಕೊಂಬೆ ತರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಪೂಜೆ ಪುನಸ್ಕಾರಕ್ಕೂ ಬಳಸ್ಬೋದು, ಅಡುಗೆಗೂ ಬೇರೆ ಬೇರೆ ಎತ್ತಿಟ್ಕೊಂಡ್ಬಿಟ್ರೆ ಬಳಸ್ಬೋದು. ನೋಡಿ ಈಗ ಎಲ್ಲ ಗೊಜ್ಜು ಈ ಥರ ರೆಡಿ ಆಯಿತು. ನಾನೀಗೇನು ಮಾಡ್ತೀನಿ, ಇದನ್ನು ಹಾಕ್ತೀನಿ. ನೋಡಿ ಪ್ರಿಯ ವೀಕ್ಷಕರೇ, ತುಂಬ ಸೂಪರಾಗಿದೆ. ನಾನು ಇವಾಗ ಒಂದು ಸ್ಪೂನ್ ತಿಂದೆ. ಒಂದು ಗೋಡಂಬೆ ಈ ಥರ ಇಟ್ಕೊಂಡು ಈ ಥರ ಈ ಸ್ಪೂನೊಳಗೆ ತಿಂದೆ. ಮತ್ತು ಇಲ್ಲಿ ನಮ್ಮ ಪಕ್ಕದಲ್ಲಿ ನಿಂತವರಿಗೂ ಕೊಟ್ಟೆ. ಸೂಪರ್ ಚೆನ್ನಾಗಿದೆ ನೋಡಿ. ಈಗ ಆಫ್ ಮಾಡಿದ್ರೆ ಆಯ್ತು. ಇದೆಲ್ಲ ಚೆನ್ನಾಗಿ ಕಲಿಸಿದ್ವಲ್ಲ. ಆಮೇಲೆ ಒಂದು ಕಡೆ ಸ್ವಲ್ಪ ಮೊಸರನ್ನ ಮಾಡಿಟ್ಟಿದ್ದೀನಿ. ಈಗ ನಮ್ಗೆ ಸಾಕು. ಇದೊಂದು 3-4 ಜನಕ್ಕಂತೂ ಇದು ಬಾಣಲಿ, ಅರ್ಧ ಬಾಣಲಿ ಇದೆಯಾ, ಒಂದೊಂದಿಷ್ಟು ಮೊಸರನ್ನ ಇದು ಎಲ್ಲ ಹಾಕ್ಕೊಳ್ತಾರೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇಂದಿನ ನನ್ನ ಏನದು ಪುದೀನಾ ಸೊಪ್ಪಿನ ಬಾತು, ಪುದೀನಾ ರೈಸು, ಪುದೀನಾ ಅನ್ನ ತುಂಬ ರುಚಿಕರವಾಗಿದೆ. ನನ್ನ ಈ ಒಂದು ರೆಸಿಪಿ, ನನ್ನ ಈ ಒಂದು ಮಾಡೋ ಮೆಥಡ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಈ ಪುದೀನ ರೈಸನ್ನು ನಾನು ಒಟ್ಟು ಎಲ್ಲ ಸೇರಿ ಕುಕ್ಕರಲ್ಲಿಟ್ಟು ಅಕ್ಕಿ ತೊಳೆದು ಹಾಕಿ ಬೇಯಿಸೋದೂ ಇದೆ. ಇವತ್ತು ನಾನು ಮೊದಲು ಏನು ಅಂದ್ಕೊಂಡೆ, ಮೆಂತ್ಯ ಸೊಪ್ಪು ಚಿತ್ರಾನ್ನ ಮಾಡೋಣ ಅಂತ ಅನ್ನ ಮಾಡಿ ಎಲ್ಲ ಹರಡಿಟ್ಕೊಂಡಿದ್ದೆ ಪಾತ್ರೆಲೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹೆಂಗಸು ದಿನ ಸೊಪ್ಪು ಹೊತ್ಕೊಂಬರ್ತಾರೆ. ಇವತ್ತು ಅವ್ರ ಹತ್ರ ಮೆಂತ್ಯ ಸೊಪ್ಪಿಲ್ಲ, ಪುದೀನ ಸೊಪ್ಪು. ಹಾಗಾಗಿ ಪುದೀನದೊಂದು 2-3 ರೀತಿಲೇ ಮಾಡೋದ್ರಿಂದ ಎಲ್ಲದೂ ರುಚಿಯಾಗೇ ಇರುತ್ತೆ. ಪುದೀನ ಪಲಾವು, ಪುದೀನ ಅದೇ ಅವಕ್ಕೆಲ್ಲ ಅಕ್ಕಿ ತೊಳೆದು ಅದೆಲ್ಲ ಮಿಕ್ಸ್ ಮಾಡಿ ಹಾಕಂಥದ್ದು. ಅದಕ್ಕೊಂದು ಚೂರು ಚಕ್ಕೆ ಲವಂಗ ಎಲ್ಲ ಹಾಕ್ತೀವಿ. ಇದಕ್ಕೆ ಹಾಕಲ್ಲ, ಯಾಕಂದರೆ ಜೀರಿಗೆ ಹಾಕಿರ್ತೀವಿ. ಕೆಲವು ಸ್ಪೈಸಿ ವಸ್ತು ಜೊತೆ ಕೆಲವು ಹಾಕಬಾರ್ದು ಅಂತ ನಾನು ಅಂದ್ಕೊಂಡಿರೋದು ಆ ಥರ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಈ ಪುದೀನ ರೈಸ್ ಅಥವಾ ಪುದೀನ ಬಾತ್ ಅಥವಾ ಪುದೀನ ಅನ್ನ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ವಿಡಿಯೋ ವೀಕ್ಷಿಸಬೇಕಾಗಿ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳನ್ನು ತಿಳಿಸ್ತೀನಿ.